ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಹಾಗೆ ಬುಧನ ಆಧಿಪತ್ಯ ಹೊಂದಿರುವಂತಹ ಕನ್ಯಾ ರಾಶಿಯವರ ಜೀವನದಲ್ಲಿ ಈ ಒಂದು ಗುರುವಿನ ಸ್ಥಿತ್ಯಂತರ ಯಾವ ರೀತಿಯ ಬದಲಾವಣೆಗಳನ್ನ ತರಲಿದೆ? ಗುರುಬಲ ಬರಲಿದೆಯಾ ಅಥವಾ ಇತ್ತ? ಹೇಗೆ ಗುರುಜಿ? ಕನ್ಯಾ ರಾಶಿಯವರಿಗೆ ಗುರುಬಲ ಇತ್ತು, ಈಗ ತಪ್ತಾ ಇದೆ. ಹಾಗೆ ನೋಡಿದರೆ ತಪ್ತಾ ಇದೆ ಅನ್ನುವಂಥದ್ದು ಒಂದು ರೀತಿಯ ಹಿನ್ನಡೆ ಆದರೂ ಕೂಡ ಯಾವ ಮನೆಗೆ ಅವನು ಬಂದಿದ್ದಾನೋ ಅಲ್ಲಿ ಅವನು ಕಿರಿಕಿರಿಯನ್ನು ತರುವಂಥ ಗುರು ಆಗಿರೋದಿಲ್ಲ, ಗುರುಬಲ ಇರೋದಿಲ್ಲ. ಗುರುಬಲ ಇರದೆ ಹೋದಾಗ ಏನಾಗುತ್ತೆ, ಕೆಲವು ಆಗಬೇಕಾದ ಕೆಲಸಗಳಿಗೆ ಸ್ವಲ್ಪ ವಿಳಂಬವಾದರೂ ಆಗತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಸ್ಪಷ್ಟವಾಗಿ ಇವರು ಗ್ರಹಿಸ್ಕೊಳ್ಬೇಕು. ಹಾಗಾದರೆ ಇವರಿಗೆ ತೊಂದರೆಯನ್ನು ಕೊಡುವಂತಹದ್ದು ಯಾರು ಅಂತ ಹೇಳುವಂತಹದ್ದು ನಾವು ನಿರೀಕ್ಷೆ ಮಾಡಿಕೊಂಡಾಗ ಕೇತು ಬಹಳ ಪ್ರಮಾಣದಲ್ಲಿ ಇವರಿಗೆ ತೊಂದರೆಯನ್ನು ತರ್ತಾನೆ. ಯಾಕೆಂದರೆ ಅನೇಕ ರೀತಿಯ ನಷ್ಟಗಳನ್ನು ತರಲೇಬೇಕು ಅನ್ನುವಂಥದ್ದು ಅವನ ಸಂಪೂರ್ಣವಾದಂತಹ ಶಪಥ ತೊಟ್ಟವನಂತೆ ಏನು ಈ ಒಂದು ಕೇತು ತನ್ನದಾದಂತಹ ಕೆಲಸವನ್ನು ನಡೆಸ್ತಾ ಇರ್ತಾನೆ. ಆದರೆ ಕರೆಕ್ಟಾಗಿ ಕೇತುವಿನಿಂದ ಸಮಸಪ್ತಕ ಸ್ಥಾನದಲ್ಲಿ ಕೂತಂತಹ ರಾಹು ಇವರ ಬಗೆಗೆ ಇಲ್ಲಿಯವರೆಗೂ ಪೀಡೆಯನ್ನೇ ಕೊಟ್ಟಂಥವನು, ಈ 1.5 ವರ್ಷದಿಂದ ಕೊಟ್ಟಂತಹ ರಾಹು ಅದ್ಭುತವಾದಂತಹ ಒಂದು ತನ್ನ ಸಹಕಾರವನ್ನು, ಸೌಹಾರ್ದತೆಯನ್ನು, ಎಲ್ಲಿ ಇವರು ಸೋತಿದ್ದರು 1.5 ವರ್ಷ ಅಲ್ಲಿ ಮತ್ತೆ ತಿರುಗಿ ಇವರನ್ನು ಗೆಲ್ಲಿಸುವಂತಹ ಒಂದು ಆ ಮಾತೃ ಹೃದಯವನ್ನು ತೋರಿಸುವಂಥ ಒಂದು ಚಮತ್ಕಾರವನ್ನು ಆತ ತೋರಿಸ್ತಾನೆ ನೋಡಿ. ಅದಕ್ಕೆ ಯಾವ ಸಂದರ್ಭದಲ್ಲಿ ಗುರುಬಲ ತಪ್ಪಿ ಹೋಯಿತು ಅನ್ನೋದರ ಬಗೆಗೆ ಸಂಕಟ ಆಗ್ತಾ ಇರುವಾಗಲೇ ಇನ್ನೊಂದು ಬಗೆಯಲ್ಲಿ ಯಾವುದೋ ಒಂದಿಷ್ಟು ನಮ್ಮ ನೆರವಿಗೆ ಇರ್ತವೆ ಅನ್ನುವಂಥದ್ದನ್ನು ಕೂಡ ಅದೊಂದೊಂದು ಚಮತ್ಕಾರಕವಾದಂಥ ರೀತಿಯಲ್ಲಿ ನಾವು ಗ್ರಹಿಸಬೇಕು. ಆದರೂ ಈ ಒಂದು ಬುಧನ ಯಜಮಾನತ್ವದ ಈ ರಾಶಿಯವರು ತಮ್ಮ ಹೊಯ್ದಾಡುವ ಸ್ವಭಾವದಿಂದ ಸ್ವಲ್ಪ ದೂರವಾಗಬೇಕು. ಹಾಗಾದರೆ ಹೊಯ್ದಾಡುವಿಕೆ ಯಾವ ಕಾರಣಕ್ಕಾಗಿ ಬರ್ತದೆ? ಇವರು ಬುದ್ಧಿವಂತರು, ಮೂಲಭೂತವಾಗಿ ಕನ್ಯಾ ರಾಶಿಯವರು ಬುದ್ಧಿವಂತರು, ಆದರೆ ದ್ವಿಸ್ವಭಾವ. ಪ್ರತಿ ಸಂದರ್ಭದಲ್ಲೂ ಇವರಿಗೆ ಯಾವುದನ್ನೋ ಮಾಡಬೇಕು ಅಂತ ಹೇಳುವಂಥ ಕೊನೆಯ ಘಟ್ಟದಲ್ಲಿ ಏನಾಗುತ್ತೆ, ಸ್ವಲ್ಪ ಇನ್ನೂ ಇದನ್ನು ಸ್ವಲ್ಪ ವಿಶ್ಲೇಷಿಸಿ ನೋಡೋಣ, ಇನ್ನೂ ಒಂದು ಸ್ವಲ್ಪ ಕೆಲವು ಕೇಳಿ ತಿಳ್ಕೊಳ್ಳೋಣ. ಆಲಸ್ಯಸ್ಯ ಅಮೃತಂ ವಿಷಂ. ಆಲಸ್ಯದಿಂದಾಗಿ ಏನಾಗುತ್ತೆ, ಇದು ಆಲಸ್ಯ ಎಲ್ಲ ಅವ್ರು ಮಾಡೋದು, ಅವರು ಕೆಲವೊಂದನ್ನು ಸೂಕ್ಷ್ಮವನ್ನು ತಿಳಿದುಕೊಳ್ಳೋಣ ಅಂತ ವಿಳಂಬ ಮಾಡೋದು. ಆ ವಿಳಂಬ ಆಲಸ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ಆಲಸ್ಯದಿಂದ ಏನಾಗುತ್ತೆ, ಅಮೃತವೂ ಕೂಡ ವಿಷ ಆದಂತೆ ಕೆಲವು ಸಂದರ್ಭಗಳಲ್ಲಿ ಇವರೇನಾಗುತ್ತೆ, ಗೆಲುವನ್ನು ಸಂಪಾದಿಸಿಕೊಳ್ಳಬಹುದಾದಂತಹ ಚಾನ್ಸ್ಗಳನ್ನು ತಪ್ಪಿಸ್ಕೊಳ್ತಾರೆ. ಅದಕ್ಕೆ ಚಾನ್ಸ್ಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಯಾರಾಗ್ತಾನೆ ಅಂದರೆ ಕೇತು ಆಗ್ತಾನೆ. ಸ್ವಲ್ಪ ಮಟ್ಟಿಗೆ ಶನೈಶ್ಚರನೂ ಆಗ್ತಾನೆ. ಶನೈಶ್ಚರ ಇವರಿಗೇನು ಅಂತಂದರೆ ಮಕ್ಕಳ ಬಗೆಗಾಗಿನ ಕೆಲವು ಸಮೃದ್ಧಿಗಳನ್ನು ತರುವಂಥವನು ಹೌದಾದರೂ ಕೂಡ ನೀರಿನ ಮನೆಯಾದಂಥ ಮೀನ ರಾಶಿಯಲ್ಲಿ ಅವನು ಇರೋದರಿಂದ ಶನಿ ಕಾಟದ ದಿನಗಳಲ್ಲ, ಆದರೆ ಆ ನೀರಿನ ರಾಶಿಯಲ್ಲಿರುವಂತಹ ಶನೈಶ್ಚರ ಅಷ್ಟೊಂದು ರೀತಿಯ ಸೌಹಾರ್ದಕರವಾದಂತಹ ಜಾಗದಲ್ಲಿ ಅವನು ಕೂತಿರೋದಿಲ್ಲ. ಮಕ್ಕಳ ಬಗೆಗಾಗಿನ ಕೆಲವು ಕಿರಿಕಿರಿಗಳನ್ನು ತರೋದಕ್ಕೆ ಸಾಧ್ಯವಾಗುವಂತಹ ವಿಚಿತ್ರ ಸ್ಥಿತಿಯನ್ನು ಅವನು ಉಂಟು ಮಾಡಿಬಿಡಬಹುದು. ಆ ಮಕ್ಕಳ ಸಂದರ್ಭ ಅನ್ನುವಂತಹದ್ದು ಏನಾಗುತ್ತೆ, ಆ ಕಿರಿಕಿರಿಯ ಮೂಲಕವಾಗಿ ಅನ್ಯೋನ್ಯತೆಯನ್ನು ಸಂಪಾದಿಸಿಕೊಂಡಿದ್ದಂತಹ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದಕ್ಕೂ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುದ್ಧಿವಂತ ನಾನಿದ್ದೇನೆ ಹೇಳಿದ್ರೆ ನಾನು ಯಾಕೆ ಸೋಲಬೇಕು ಜೀವನದಲ್ಲಿ? ನಾವು ಹೇಳುವಂಥದ್ದೇನು, ಯಾವವನು ಬುದ್ಧಿವಂತನಿದ್ದಾನೋ ಅವನು ಗೆಲ್ತಾನೆ. ಆದರೆ ಅಲ್ಲಿ ಅದೃಷ್ಟ ಅನ್ನುವಂಥದ್ದು ಗ್ರಹಗಳ ಮೂಲಕವಾಗಿಯೂ ಒದಗಿ ಬರಬೇಕಾಗತ್ತೆ. ಗ್ರಹಗಳ ಮೂಲಕವಾಗಿಯೇ ಎಲ್ಲ ಅದೃಷ್ಟಗಳು ಬರುತ್ತೆ ಅಂತಾದ್ರೆ ನಮ್ಮದಾದಂಥ ಒಂದು ಪ್ರಯತ್ನ ಇರುತ್ತಲ್ಲ, ಆ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಆದರೆ ಆ ಪ್ರಯತ್ನವನ್ನು ಮಾಡುವಲ್ಲಿ ವಿಫಲತೆಯನ್ನು ಅನುಭವಿಸಬಹುದಾದಂತಹ ಸ್ವಲ್ಪ ದುರ್ಭರವಾದಂತಹ ಸ್ಥಿತಿಯನ್ನು ಕನ್ಯಾ ರಾಶಿಯವರು ಈ 1 ವರ್ಷದ ಕಾಲ ತೋರಿಸೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದನ್ನು ತೋರಿಸಿದ್ರೆ ಏನಾಗುತ್ತೆ ತೊಂದರೆ ಅಂತಂದರೆ, ಇನ್ನು ಸುಮಾರು 2 ವರ್ಷಗಳ ನಂತರದಲ್ಲಿ ಬರುವಂತಹ ಶನೈಶ್ಚರನ ಕಾಟ ಏನಿದೆ ಅದು ತೀವ್ರತಮವಾದಂತಹ ಪರಿಣಾಮವನ್ನು ಕೊಡೋದಕ್ಕೆ ಬೇಕಾದಂತಹ ಬೀಜಗಳನ್ನು ಈಗಲೇ ಪಡೆದು ಬಿಡುತ್ತೆ. ಸೊ ಯಾವಾಗಲೂ ಶನಿ ಕಾಟ ಹೇಳುವಂತಹದ್ದು ದುರ್ಭರವಾದಂತಹ ಸ್ಥಿತಿಯನ್ನು ಇನ್ನು 2.5 ವರ್ಷಗಳ ನಂತರದಲ್ಲಿ ಅದು ಬರುವಂತಹದ್ದು ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಂದು ಯೋಚನೆ ಹೌದಾದರೂ ಕೂಡ ಅಂದಿನ ದಿನದ ತೊಂದರೆಗಳಿಗೆ ಬೇಕಾದಂತಹ ಮೂಲ ಬೀಜಗಳನ್ನು ಹಿಂದೆ ನಾವು ಏನು ಮಾಡ್ತೇವೆ, ನಮ್ಮ ಕೈ ತಪ್ಪಿ ಭೂಮಿಯಲ್ಲಿ ಹಾಕಿಬಿಡ್ತೇವೆ.
ಅದು ಆ ಟೈಮ್ನಲ್ಲಿ ದೊಡ್ಡದಾಗಿ ಬೆಳೆದುಕೊಂಡಿರುತ್ತೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಮಕ್ಕಳ ಬಗೆಗಿನ ವಿಶೇಷವಾದಂತಹ ಒಂದು ಎಚ್ಚರಿಕೆಯನ್ನು ಇವರು ವಹಿಸಬೇಕಾದಂತಹದ್ದು. ಆ ಎಚ್ಚರಿಕೆಯನ್ನು ವಹಿಸಬೇಕಾದ ಸಂದರ್ಭದಲ್ಲಿಯೇ ಪತಿ ಪತ್ನಿಯರು ಮಕ್ಕಳ ಬಗೆಗಾಗಿನ ಸಂದರ್ಭದ ನಿರ್ದಿಷ್ಟವಾದ ಗುರಿಗಳನ್ನು ಹೊಂದಿರುವಂಥದ್ದು ಬಹಳ ಗಟ್ಟಿಯಾಗಿ ಅವರು ಅದನ್ನು ಮಾಡಬೇಕಾಗುತ್ತೆ. ಈಗ ಏನಾಗುತ್ತೆ, ಕೆಲವು ಮನೆಗಳಲ್ಲಿ, ಕೆಲವು ಮನೆಯಲ್ಲ, ಅನೇಕ ಮನೆಗಳಲ್ಲಿ ಪತ್ನಿಯದ್ದೇ ಏನೋ ಒಂದು ಅಭಿಪ್ರಾಯ ಇರುತ್ತೆ, ಪತಿಯದ್ದು ಇನ್ನೇನೋ ಒಂದು ಅಭಿಪ್ರಾಯ ಇರುತ್ತೆ. ಇರಲಿ, ಯಾಕೆಂದರೆ ಎರಡು ವ್ಯಕ್ತಿಗಳ ಅಭಿಪ್ರಾಯಗಳು ಒಂದೇ ರೀತಿಯದ್ದಾಗಿರ್ತವೆ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕಾಗಲ್ಲ. ಇದ್ದರೆ ಅದೊಂದು ಬೋನಸ್ ಅದು. ಆದರೆ ಅದು ಮಕ್ಕಳ ಎದುರಿನಲ್ಲಿ ಅದು ತಿಕ್ಕಾಟದ ವಿಷಯ ಆಗಬಾರ್ದು. ಗಂಡ ಹೆಂಡರಲ್ಲಿ ಅದು ತಿಕ್ಕಾಟದ ವಿಷಯ ಆದರೆ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಹಾಗಾಗಿ ಕನ್ಫ್ಯೂಷನ್ನಿಗೆ ಕಾರಣವಾಗುವಂತಹ ಸ್ಥಿತಿಗತಿಗಳನ್ನು ಮಕ್ಕಳ ಕಾರಣಕ್ಕಾಗಿ ಗಂಡ ಹೆಂಡರು ಮಾಡದೆ ಹೋಗಬೇಕಾದಂಥದ್ದು ಕನ್ಯಾ ರಾಶಿಯವರು ಹೆಚ್ಚು ಜಾಗೃತವಾಗಿ ನಡೆಸಬೇಕಾದದ್ದು ಈಗ ಅನಿವಾರ್ಯ ಇದೆ. ಹಾಗೆ ಇವರು ಈ ಸಂದರ್ಭದಲ್ಲಿ ಅನೇಕ ರೀತಿಯ ವ್ಯಾಜ್ಯಗಳನ್ನು, ಯಾವುದೋ ಒಂದು ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಅಥವಾ ವ್ಯಾಜ್ಯಕ್ಕೆ ತಿರುಗಬಹುದಾದಂತಹ ವಿಚಾರಗಳು ವ್ಯಾಜ್ಯಕ್ಕೆ ಹೋಗದೆಯೇ ಯಾವುದೋ ಒಂದು ಸೆಟಲ್ಮೆಂಟನ್ನು ಒಂದು ಶಾಂತಿಯುತವಾಗಿ ನಡೆಸ್ಕೊಡಬಹುದಾದಂಥದ್ದಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಏನು ಮಾಡ್ತಾನೆ, ರಾಹು ಇಲ್ಲಿ ಸಹಕಾರಕ್ಕೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಈ ರಾಹು ಅಂದರೆ ಏನು, ಗ್ರಹಗಳೇ ಹಾಗೆ. ಈ ಗ್ರಹಗಳ ಸಂದರ್ಭ ನಾವು ಏನು ಹೇಳ್ತೇವೆ, ಇದು ವಿಷಮಯವಾದಂತಹ ಗ್ರಹ. ಹೌದು, ಈಗ ಸೂರ್ಯ ಕ್ರೂರವಾದಂಥ ಗ್ರಹ. ಆದರೆ ಇದೇ ಸೂರ್ಯ ಇದೇ ಕನ್ಯಾ ರಾಶಿಯವರಿಗೆ ನಷ್ಟದ ಮನೆಯ ಯಜಮಾನನಾಗಿದ್ದರೂ ಕೂಡ ಹಾರ್ದಿಕವಾದಂತಹ ರೀತಿಯಲ್ಲಿ ಬುಧನೊಂದಿಗಿನ ಸಂಯೋಜನೆಯನ್ನು ಅವನು ಹೊಂದಿದ್ದಾನೆ ಅಂತಾದರೆ, ಈ ಬುಧ ಮತ್ತು ಏನು ಸೂರ್ಯನ ಸಂಯೋಜನೆಯೇ ಅದ್ಭುತವಾದಂತಹ ಸಕ್ಸಸ್ಸನ್ನು ಕೊಡುವಂತಹ ರಾಜಯೋಗಕ್ಕೆ ಕಾರಣವಾಗುವಂತಹ ಸಂಯೋಜನೆ ಆಗಿಬಿಡ್ಬೋದು. ಅಂತಹ ಯೋಗ ಮೂಲ ಜಾತಕದಲ್ಲಿದ್ದರೆ ಸೂರ್ಯ ಅತ್ಯದ್ಭುತವಾದ ರೀತಿಯಲ್ಲಿ ಈ ಸಂದರ್ಭಕ್ಕೆ ಇವರಿಗೆ ಒಳಿತನ ಒಂದು ಚೌಕಟ್ಟನ್ನು ನಿರ್ಮಿಸ್ಕೊಡೋದಕ್ಕೆ ತನ್ನ ಅವಕಾಶಗಳನ್ನು ಕೊಡ್ತಾನೆ. ಆ ಚೌಕಟ್ಟು ಯಾವುದರ ಬಗ್ಗೆ ಇರುತ್ತೆ, ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ತರಬೇಕು ಅನ್ನುವಂಥ ಇವರ ಯೋಜನೆಗಳಿಗೆ ಸಾಫಲ್ಯತೆಯನ್ನು ಕೊಡೋದಕ್ಕೂ ಕಾರಣವಾದಂಥದ್ದು. ದಾಂಪತ್ಯದಲ್ಲಿ ಬಿರುಕುಗಳು ಎದ್ದೇಳದಂತೆ ಬೇಕಾದಂಥ ಬೌದ್ಧಿಕ ಶಕ್ತಿಯನ್ನು ಒದಗಿಸಬಹುದಾದಂಥದ್ದನ್ನು ಸೂರ್ಯ ಮಾಡಿಕೊಡುವಂಥದ್ದಕ್ಕೆ ಇದು ಒಳ್ಳೆಯ ಕಾಲ ಇದೆ. ಹಾಗಾಗಿ ಏನು ಅಂದರೆ, ಇವರು ಕನ್ಯಾ ರಾಶಿಯವರು ಮೂಲಭೂತವಾಗಿ ಆ ಬೌದ್ಧಿಕ ನೆಲೆಯಲ್ಲಿ ಇದ್ದರೂ ಕೂಡ ತಾವು ಯೋಚಿಸಬೇಕಾದಂಥ, ತಾವು ಯೋಚನೆ ಮಾಡಿದಂಥ, ತಾವು ಯಾವ ನಿರ್ಧಾರಕ್ಕೆ ಬಂದಿದ್ದೇವೆಯೋ ಅದನ್ನು ಸ್ವಲ್ಪ ಪರಾಮರ್ಶಿಸುವಂತಹ, ಅಥವಾ ಯಾವವರು ತಮ್ಮ ಆಪ್ತರೋ, ಈಗ ಗಂಡನಿಗೆ ಹೆಂಡತಿ ಆಪ್ತೆಯಾಗಿರ್ತಾಳೆ, ಹೆಂಡತಿಗೆ ಗಂಡ ಆಪ್ತನಾಗಿರ್ತಾನೆ, ಭಿನ್ನಾಭಿಪ್ರಾಯಗಳಿದ್ದಿರಬಹುದು. ಆದರೆ ಈ ಒಂದು ವಿಚಾರವನ್ನು ಕೆಲವರು ಏನು ಮಾಡ್ತಾರೆ, ತಾವು ಮಾಡಬೇಕಾದದ್ದನ್ನು ಹೆಂಡತಿಯ ಬಳಿ ಹೇಳೋದೇ ಇಲ್ಲ, ಅಥವಾ ಹೆಂಡತಿ ಏನು ಮಾಡ್ತಾಳೆ, ತಾನು ಮಾಡಬೇಕಾದದ್ದನ್ನು ಗಂಡನ ಬಳಿ ಹೇಳೋದೇ ಇಲ್ಲ. ಆದರೆ ಪರಸ್ಪರವಾಗಿ ಇಬ್ಬರೂ ಕೂಡ ಪರಸ್ಪರರಲ್ಲಿ ಮಾತನಾಡಿಕೊಳ್ಳುವುದರ ಮೂಲಕ ಯಾವುದನ್ನು ಮಾಡ್ತಾ ಇದ್ದೇವೆ ಅನ್ನುವುದರ ಬಗೆಗೆ ಹೆಚ್ಚಿನ ಒಂದು, ಈಗ ನನ್ನ ಪತ್ನಿಯ ಬಳಿ ನಾನು ಏನನ್ನೋ ಹೇಳಿದ್ದು ಅವಳು ಅಲ್ಲ ಅಂತ ಹೇಳಬಹುದು, ಆದರೆ ಯಾಕೆ ಅಲ್ಲ ಹೇಳ್ತಾ ಇದ್ದಾಳೆ ಅನ್ನುವಂಥದ್ದನ್ನು ನಾನು ಕೇಳಿಸ್ಕೊಡ್ಬೇಕು. ಅದರಲ್ಲಿ ಎಲ್ಲೋ ಒಂದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದ್ದಿರಬಹುದು, ಅಥವಾ ಆ ಪಾಸಿಟಿವ್ ಪಾಯಿಂಟ್ಸ್ ಇರದೇ ಹೋದಾಗ ಹಾಗಲ್ಲ ಹೀಗೆ ಎನ್ನುವುದಾಗಿ ಅವಳನ್ನು ನಾನು ಆ ಒಂದು ನನ್ನ ನಿರ್ಧಾರ ಸರಿ ಇದೆ ಅನ್ನುವಂಥ ಕನ್ವಿನ್ಸಿಂಗ್ ಪಾಯಿಂಟ್, ಅಂದರೆ ನಾವು ಒಂದು ಆ ಬಫರ್ ಝೋನ್, ಅಂದರೆ ಒಂದನ್ನು ನಿರ್ಣಯಿಸಿ ನಂತರದಲ್ಲಿ ನಿರ್ಣಯಕ್ಕೆ ಬರಬಹುದಾದಂತಹ ಸಂದರ್ಭಕ್ಕೆ ಬೇಕಾದಂಥ ಒಂದು ಕಾಲಘಟ್ಟದ ಒಂದು ಸಮಯ ಅವಕಾಶವನ್ನು ಅಲ್ಲಿ ಇಟ್ಕೊಳ್ಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಹೀಗೆ ಇಟ್ಟುಕೊಂಡ್ರೆ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಯೋಜನೆಯನ್ನು ಇಟ್ಕೊಂಡಂತಹ ಒಂದು ಕನ್ಯಾ ರಾಶಿಯವರು, ಅಥವಾ ಯಾವುದೋ ಒಂದು ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸನ್ನು ತಾವು ಜೀವನದಲ್ಲಿ ಮಾಡಬೇಕು, ಇದರ ಮೂಲಕವಾಗಿ ನಮ್ಮ ಬದುಕಿನ ಮಾರ್ಗವನ್ನು ಒಂದು ದೊಡ್ಡ ರೀತಿಯಲ್ಲಿ ಗಳಿಸಬೇಕು ಅಂತ ಯೋಜನೆ ಇಟ್ಕೊಂಡಿದ್ದಿದ್ರೆ, ಅಥವಾ ಈ ಅನೇಕ ರೀತಿಯ ನಾವು ಇನ್ವೆನ್ಷನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಈಗ ನಾವು PhD ಆಗಬೇಕು, ನಮ್ಮ ಅನೇಕ ರೀತಿಯಲ್ಲಿ ನಾವು ಸಂಶೋಧನೆಗಳಿಗೆ ಮುಂದಾಗುವಂಥ ಸಂದರ್ಭ ಏನಿದೆ, ಈಗ ನಾವು ನಿರಾಶಾದಾಯಕವಾದ ಸ್ಥಿತಿಗತಿಗಳು ಇದೆಯೇನೋ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಅನ್ನಿಸುತ್ತಿದ್ದರೂ ಕೂಡ ಇದರಲ್ಲಿ ತಾಳ್ಮೆಯೊಂದಿಗೆ ತೊಡಗಿಕೊಂಡಾಗ ಈ 1 ವರ್ಷದ ಅವಧಿಯ ಒಂದು ನಮ್ಮ ಸಕ್ಸಸ್ ಆ ಓದು ಅಥವಾ ಕಾನ್ಸಂಟ್ರೇಷನ್ ಏನಿರುತ್ತೆ, ಅಥವಾ ಒಂದು ಪರಿಣಾಮಕಾರಿಯಾದಂಥ ನಮ್ಮ ಕೆಲಸ ಏನಿರುತ್ತೆ, ಇನ್ನು 1 ವರ್ಷದ ನಂತರದಲ್ಲಿ ಖಂಡಿತವಾಗಿ ಇವರಿಗೆ ಒಳ್ಳೆಯದಾದಂತಹ ರಿಸಲ್ಟನ್ನು ಕೊಡೋದಕ್ಕೆ ಅದು ಕಾರಣೀಭೂತವಾಗಿ ನಿಂತುಕೊಡುತ್ತೆ. ಇವತ್ತನ್ಸತ್ತೆ ಇದು ನನ್ನ ಹತ್ರ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ ಅಲ್ಲಿ ಶನೈಶ್ಚರ ಮತ್ತು
ಕೇತು ಒಂದು ರೀತಿಯ ನೆಗೆಟಿವ್ ಎಲಿಮೆಂಟ್ಸ್ಗಳನ್ನು ಇವರಲ್ಲಿ ಬಿತ್ತುತ್ತಾ ಇರ್ತಾರೆ. ಆದರೆ ಆ ನೆಗೆಟಿವ್ ಎಲಿಮೆಂಟ್ಸ್ ಬಿತ್ತುತ್ತಾ ಇದ್ರೂ ಕೂಡ ಏಕಾಗ್ರತೆಯೊಂದಿಗೆ ಅದರಲ್ಲಿಯೇ ತೊಡಗಿಕೊಂಡು ಮುಂದುವರಿಯುವಂತಹ ವಿಚಾರವನ್ನು ಇವರು ಇಟ್ಟುಕೊಂಡ್ರೆ, ಬರೇ ನಾನು ಹೇಳುವಂತಹದ್ದು ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂತ ಮಾತ್ರ ಅಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಮಾತ್ರ ಅಲ್ಲ, ಜೀವನದ ಯಾವುದೇ ಸಂದರ್ಭ ಅದು ರಿಲೇಟೆಡ್ ಟು ವಾಣಿಜ್ಯೋದ್ಯಮ ಅಥವಾ ವ್ಯಾಪಾರ ಅಥವಾ ಇನ್ಯಾವುದೇ ರೀತಿಯ ಕನ್ಸಲ್ಟೆನ್ಸಿ. ನಾವು ಒಂದೊಂದು ಸಲ ನೇರವಾಗಿ ವ್ಯಾಪಾರ ಇರೋದಿಲ್ಲ. ಅಂದರೆ ನಾವು ನಮ್ಮಲ್ಲಿರುವಂತಹ ಒಂದು ಬೌದ್ಧಿಕ ವಿಚಾರದ ಆ ಒಂದು ನೆಲೆಗಟ್ಟಿನಲ್ಲಿ ಬೇರೆಯವರಿಗೆ ಗೈಡೆನ್ಸನ್ನು ಕೊಡಬಹುದಾದಂಥ ವಿಚಾರ. ಇಲ್ಲಿ ಏನಾಗುತ್ತೆ, ಗೈಡೆನ್ಸನ್ನು ಕೊಡುವುದರ ಮೂಲಕವಾಗಿ ಈಗ ನೇರವಾಗಿ ಈಗ ಈ ಸಂದರ್ಭದ ಲಾಭ ನಮಗೆ ಬರೋದಿಲ್ಲ ಅನ್ನುವಂಥದ್ದು ಹೌದಾದರೂ ಕೂಡ ಈ ನಮ್ಮ ಗೈಡೆನ್ಸಿನ ಮೂಲಕವಾಗಿ ಮುಂದೆ ಪರಿಣಾಮಕಾರಿಯಾಗಿ ಬೆಳೆದು ನಿಲ್ಲುವಂತಹ ವ್ಯಕ್ತಿ ಕೊಡಬಹುದಾದಂಥ ಬೋನಸ್ ಏನಿರುತ್ತೆ ಅಥವಾ ಆ ಹಣ ಏನಿರುತ್ತೆ ಅದು ಇವತ್ತು ಕೊಡುವುದಕ್ಕಿಂತ ಡಬಲ್ ಆಗಿರುವಂತಹ ಒಂದು ಮ್ಯಾಜಿಕ್ ನಡೀಬಹುದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಈಗ ಇವತ್ತು ನಾನು ಶೂನ್ಯನಾಗಿದ್ದೇನೆ ಅಂತ ಅನಿಸಿದ್ರು ಕೂಡ ತಾಳ್ಮೆಯಿಂದ ಅಲ್ಲಿ ಮತ್ತೆ ಕಾನ್ಸಂಟ್ರೇಷನ್ ಮಾಡುವುದರ ಮೂಲಕ ಅಥವಾ ನಿರ್ದಿಷ್ಟವಾದಂತಹ ವ್ಯಕ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ತಾನು ಆಡಿದ ಮಾತಿಗೆ ಅವನು ತಪ್ಪುವವನಲ್ಲ ಅನ್ನುವಂಥದ್ದವರಿಗೆ ನಾವು ಕನ್ಸಲ್ಟೆನ್ಸಿ ಆ ರೀತಿಯಲ್ಲಿ ಗೈಡೆನ್ಸ್ ಮಾಡಿದಾಗ, ಅವನನ್ನು ನಂಬಿ ಮಾಡಿದಾಗ ಅದು ಮುಂದೊಂದು ದಿನದ ಒಂದು ದೊಡ್ಡ ಡಿವಿಡೆಂಡ್ ಆಗಿ ನಿಲ್ಲೋದಕ್ಕೆ, ಮುಂದೊಂದು ದಿನ ಅಂದರೆ ಬಹಳ ದಿನಗಳ ದೂರ ಅಲ್ಲ, ಇನ್ನೊಂದು ವರ್ಷದಲ್ಲಿ ದೊಡ್ಡದಾದಂಥ ಲಾಭವನ್ನು ಪಡೆಯೋದಕ್ಕೆ ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ಟೈಮ್ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದೇನು ನಟ್ಶೆಲ್, ಸಾಂಸಾರಿಕ ವಿಚಾರದಲ್ಲಿ ಕೆಲವು ತಾಳ್ಮೆ ಬೇಕು, ಮಕ್ಕಳ ವಿಚಾರದಲ್ಲಿ ಕೆಲವು ತಾಳ್ಮೆ ಬೇಕು. ಪರಿಣಾಮಕಾರಿಯಾದಂಥ ಬೌದ್ಧಿಕತೆ ಇವರಲ್ಲಿ ಸಹಜವಾದಂಥ ಗುಣವಾಗಿರೋದ್ರಿಂದ ಆ ಬೌದ್ಧಿಕತೆಯ ಸಂದರ್ಭದ ತಾಳ್ಮೆಯ ಲೆಕ್ಕಾಚಾರಗಳೊಂದಿಗೆ ಅವರು ಹೆಜ್ಜೆ ಇಡ್ತಾರೆ ಅಂತಾದರೆ ಕೆಟ್ಟದಾದಂಥ ವರ್ಷ ಏನಲ್ಲ, ಒಳಿತಿನ ವರ್ಷಕ್ಕೆ ಬೇಕಾದಂತಹ ದಾರಿಯನ್ನು ಇದು ನಿರ್ಮಾಣ ಮಾಡಿಕೊಡಬೇಕಾದಂತಹ ಒಂದು ಆ ಚಿಮ್ಮು ಹಲಗೆ, ಸಕ್ಸಸ್ಸಿಗೆ ಚಿಮ್ಮು ಹಲಗೆ ಏನು ಹೇಳ್ತೀವಿ ನಾವು, ಆ ಹಲಗೆಯಾಗಿ ಒಂದು ಪರಿವರ್ತನೆ ಆಗಬಹುದಾದಂಥ ಕಾಲಘಟ್ಟ ಈ ಕನ್ಯಾ ರಾಶಿಯವರಿಗೆ ಇದೆ. ಅದನ್ನು ಅವರು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೌದು, ಗುರುಬಲ ಇಲ್ಲ, ಆದರೆ ಬರಬಹುದಾದಂತಹ ಗುರುಬಲದ ಸಂದರ್ಭದಲ್ಲಿ ಅದು ಒಳಿತಾಗುತ್ತೆ. ಗುರುವಿನ ಸ್ಥಾನ ಪಲ್ಲಟ ಮತ್ತು ಗುರುಬಲ ತಪ್ಪೋದ್ರಿಂದ ಯಾವ ರೀತಿ ಕನ್ಯಾ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಹಾಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.